ಇದು ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದಿರೋರಿಗೆ ಅವ್ರಿಗೆ ತುಂಬಾ ಒಳ್ಳೆ. ಇದು ಕಡಲೆಕಾಯಿ ಎಣ್ಣೆ, ಇದು ಸಾಸಿವೆ ಎಣ್ಣೆ, ಇದು ಸೂರ್ಯಕಾಂತಿ ಎಣ್ಣೆ, ಇದು ಎಳ್ಳೆಣ್ಣೆ, ಇದು ಕೋಕೋನಟ್ ಆಯಿಲ್. ಸೊ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ದಿನಪೂರ್ತಿ ಒಂದೇ ಎತ್ತಲ್ಲಿ ಕೆಲಸ ಮಾಡಲ್ಲ ನಾನು. ಎವ್ರಿ 4 ಅವರ್ಸ್ಗೊಂದು ಎವ್ರಿ 2 ಅವರ್ಸ್ಗೊಂದು ಚೇಂಜ್ ಮಾಡ್ತಾ ಇರ್ತೀನಿ. ಅಲ್ಲಿ ತೆಗೆದಂತ ಆಯಿಲ್ ನ ಇಲ್ಲಿ ಸ್ಟೋರೇಜ್ ಮಾಡ್ತೀವಿ ಸರ್. ಇದು ಕೊಬ್ಬರಿ ಎಣ್ಣೆ, ಇದು ಎಳ್ಳೆಣ್ಣೆ, ಇದು ಕಡಲೆಕಾಯಿ ಎಣ್ಣೆ. ತೆಗೆದಂತ ಆಯಿಲ್ ನ 1 ವಾರ ಬಿಫೋರ್ ಕೊಡಲ್ಲ ನಾನು. ಇಲ್ಲಿ ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಇದೆ ಸರ್. ನಮಸ್ತೆ, ನನ್ನ ಹೆಸರು ಬಂದು ಕೃಷ್ಣೇಗೌಡ ಅಂದ್ಬಿಟ್ಟು. ನಾನು ಪುಣ್ಯಕೋಟಿ ನ್ಯಾಚುರಲ್ಸ್ ಆಯಿಲ್ಸ್ ಅಂತ ಎತ್ತಿನ ಗಾಣದ ಘಟಕವನ್ನು ಓಪನ್ ಮಾಡಿದ್ದೇವೆ ಸರ್. ಒಟ್ಟು ನಾವು 7 ತರದ ಎಣ್ಣೆಗಳನ್ನು ಇಲ್ಲೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ. ಸೊ ಎತ್ತಿನ ಗಾಣದಲ್ಲಿ ಯಾಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಇಂಡಿಯನ್ ಅಂದ್ರೆ ನಮ್ಮ ಗೋತಳಿಗಳನ್ನ ಸಂರಕ್ಷಣೆ ಮಾಡಬೇಕು, ಇನ್ನೊಂದು ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಯಾಕೆಂತಂದ್ರೆ ಮಿಷಿನ್ ಗಾಣ ಹಾಕಿದ್ರೆ ಎಲ್ಲ ಹೇಳಿದ್ರು, ಮಿಷಿನ್ ಗಾಣ ಸಜೆಷನ್ ಮಾಡಿದ್ರು. ನಾನು ಯಾಕೆ ಇದು ಮಾಡಲಿಲ್ಲ ಅಂತಂದ್ರೆ, ಇದು ನೇಚರ್ ಜೊತೆ ಇರೋದ್ರಿಂದ ಇದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇವಾಗ ಮಿಷಿನ್ ಗಾಣ ಆಗಿದ್ರೆ ಒಬ್ರು ಕೆಲಸ ಕೊಡ್ಬೋದು, ಇವಾಗ ಎತ್ತಿನ ಗಾಣ ಆಗಿರೋದ್ರಿಂದ ಕಂಪಲ್ಸರಿ ಇಬ್ರು ಕೆಲಸ ಕೊಟ್ಟಂಗಾಗುತ್ತೆ. ಒಂದು ಗಾಣಕ್ಕೆ ಇಬ್ರು ಕೆಲಸ ಕೊಟ್ಟಂಗಾಗುತ್ತೆ. ಗಾಣದ ಎಣ್ಣೆಗಳನ್ನ ಅಡುಗೆಗೆ ಬಳಸೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಯಾವ ತರ ಸಿಗುತ್ತೆ ಸರ್? ಯಾವ್ಯಾವ ಅಂತಂದ್ರೆ ಒಂದೊಂದು ಆಯಿಲ್ ಅಲ್ಲಿ ಒಂದೊಂದ್ ತರ ಬೆನಿಫಿಟ್ಸ್ ಇದೆ. ಇವಾಗ ನೋಡಿ, ಹುಚ್ಚೆಳ್ಳೆಣ್ಣೆ ಸೊ ಮೆಚೂರ್ಡ್ ಆದವ್ರಿಗೆ ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಿತ್ತು. ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದಿರೋರಿಗೆ